ನಮ್ಮಲ್ಲಿ ಅನೇಕ ಜನರು ಜೀವನದಲ್ಲಿ ಬಹಳಷ್ಟು ಹಣ ಸಂಪಾದಿಸಲು, ಐಷಾರಾಮಿ ಜೀವನವನ್ನು ನಡೆಸಲು ಮತ್ತು ಸಮಾಜದಲ್ಲಿ ಗೌರವ ಹಾಗೂ ಖ್ಯಾತಿಯನ್ನು ಗಳಿಸಲು ಬಯಸುತ್ತಾರೆ. ಎಲ್ಲರೂ ಯಶಸ್ಸನ್ನು ಕನಸಿನಲ್ಲಿ ಕಾಣುತ್ತಾರೆ, ಆದರೆ ಅದೆಷ್ಟೋ ಬಾರಿ ಆ ಕನಸುಗಳನ್ನು ವಾಸ್ತವದಲ್ಲಿ ಮಾಡಲು ಸಾಧ್ಯವಾಗುವುದಿಲ್ಲ. ಹಲವರು ಶ್ರಮಿಸುತ್ತಾರೆ, ಪ್ರಯತ್ನಿಸುತ್ತಾರೆ, ಆದರೆ ಫಲವು ನಿಧಾನವಾಗಿ ಅಥವಾ ತಡವಾಗಿ ದೊರೆಯುತ್ತದೆ. ಆದರೆ ಇಂತಹ ಜನರ ಮಧ್ಯೆ ಕೆಲವು ವಿಶೇಷ ವ್ಯಕ್ತಿಗಳು ಇರುತ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಯಶಸ್ಸು, ಖ್ಯಾತಿ ಮತ್ತು ಹಣ ಎರಡನ್ನೂ ತಮ್ಮತ್ತ ಸೆಳೆಯುತ್ತಾರೆ. ಇಂತಹವರು ಸಾಮಾನ್ಯರಾಗಿರುವುದಿಲ್ಲ. ಅವರೊಳಗೆ ಒಂದು ವಿಚಿತ್ರ ಆಕರ್ಷಣೆ, ಒಂದು ಅಪರೂಪದ ಶಕ್ತಿ ಇರುತ್ತದೆ. ಅವರು ಯಾವ ಕೆಲಸವನ್ನಾದರೂ ಕೈಗೆತ್ತಿಕೊಂಡರೆ ಅದರಲ್ಲಿ ಮುಂಚೂಣಿಯಲ್ಲಿರುತ್ತಾರೆ. ಅವರ ಚಿಂತನೆ ಬೇರೆಯವರಿಗಿಂತ ವಿಭಿನ್ನವಾಗಿರುತ್ತದೆ. ಅವರು ಅವಕಾಶಕ್ಕಾಗಿ ಕಾಯುವುದಿಲ್ಲ, ಅವಕಾಶವನ್ನೇ ಸೃಷ್ಟಿಸುತ್ತಾರೆ. ಜೀವನದ ಪ್ರಾರಂಭದಲ್ಲೇ ತಮ್ಮ ಗುರಿಯನ್ನು ಸ್ಪಷ್ಟವಾಗಿ ಕಂಡು ಅದನ್ನು ಸಾಧಿಸಲು ತೀವ್ರ ಉತ್ಸಾಹದಿಂದ ಪ್ರಯತ್ನಿಸುತ್ತಾರೆ. ಅಂತಹ ನಕ್ಷತ್ರಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೃತಿಕಾ ನಕ್ಷತ್ರ. ಕೃತಿಕಾ ನಕ್ಷತ್ರವು ಮೇಷ ರಾಶಿಯ ಅಡಿಯಲ್ಲಿ ಬರುವ ಅತ್ಯಂತ ಶಕ್ತಿಯುತ ಮತ್ತು ಉತ್ಸಾಹಪೂರ್ಣ ನಕ್ಷತ್ರಗಳಲ್ಲಿ ಒಂದು. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಬಲವಾದ ಇಚ್ಛಾಶಕ್ತಿ, ನಿರ್ಧಾರಾತ್ಮಕ ಚಿಂತನೆ ಮತ್ತು ಚುರುಕುತನವನ್ನು ಪ್ರದರ್ಶಿಸುತ್ತಾರೆ. ಬಾಲ್ಯದಿಂದಲೇ ಅವರು ಯಾವುದೇ ವಿಷಯದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸುವ ಗುರಿಯನ್ನು ಹೊಂದಿರುತ್ತಾರೆ. ಅವರೊಳಗೆ ಇರುವ ಉತ್ಸಾಹ ಮತ್ತು ಆತ್ಮವಿಶ್ವಾಸವು ಅವರನ್ನು ಮುಂದೆ ನೂಕುವ ಪ್ರಮುಖ ಶಕ್ತಿಯಾಗುತ್ತದೆ. ಕೃತಿಕಾ ನಕ್ಷತ್ರದ ವ್ಯಕ್ತಿಗಳು ಸ್ವತಂತ್ರ ಚಿಂತನೆಯುಳ್ಳವರು. ಅವರು ಯಾರ ಮೇಲೂ ಅವಲಂಬಿತರಾಗದೆ ತಮ್ಮದೇ ಆದ ಮಾರ್ಗವನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ. ಕೆಲಸದಲ್ಲಿ ಅಥವಾ ಜೀವನದ ಯಾವುದೇ ಕ್ಷೇತ್ರದಲ್ಲಿ ಅವರು ನಾನು ಮಾಡಬಹುದು ಎಂಬ ನಂಬಿಕೆಯಿಂದ ಮುಂದುವರಿಯುತ್ತಾರೆ. ಈ ನಂಬಿಕೆ ಅವರ ಯಶಸ್ಸಿನ ಮೂಲವಾಗುತ್ತದೆ. ವ್ಯಾಪಾರ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳತ್ತ ಇವರಿಗೆ ವಿಶೇಷ ಆಕರ್ಷಣೆ ಇರುತ್ತದೆ. ಹೊಸ ಆಲೋಚನೆಗಳನ್ನು ಹುಟ್ಟುಹಾಕುವ, ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಹೊಸ ಪ್ರಯೋಗಗಳನ್ನು ಮಾಡಲು ಅವರಿಗೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ವ್ಯಾಪಾರ ಅವಕಾಶಗಳನ್ನು ಗುರುತಿಸಿ ಅದನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವ ಕೌಶಲ್ಯವನ್ನು ತೋರಿಸುತ್ತಾರೆ. ಅವರಲ್ಲಿ ನಾಯಕತ್ವದ ಗುಣ ಸಹ ಪ್ರಕೃತಿಯೇ ನೀಡಿರುವುದು ಇತರರನ್ನು ಪ್ರೇರೇಪಿಸಲು ಮತ್ತು ತಂಡವನ್ನು ಯಶಸ್ಸಿನತ್ತ ಮುನ್ನಡೆಸಲು ಅವರಿಗೆ ಸಾಧ್ಯವಾಗುತ್ತದೆ. ಇವರ ಮಾತುಗಳು ಮತ್ತು ಕಾರ್ಯಗಳು ಇಬ್ಬರಿಗೂ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ದೃಢತೆ ತುಂಬಿರುತ್ತವೆ. ಕೆಲವೊಮ್ಮೆ ಅವರು ಅತಿಯಾದ ನೇರತೆಯಿಂದ ಮಾತನಾಡಬಹುದು, ಆದರೆ ಅವರ ಉದ್ದೇಶ ಯಾವಾಗಲೂ ಸತ್ಯ ಮತ್ತು ಪ್ರಗತಿಯತ್ತ ಇರುತ್ತದೆ. ಕೃತಿಕಾ ನಕ್ಷತ್ರದ ಜನರು ತಮ್ಮ ಜೀವನದಲ್ಲಿ ಶಿಸ್ತಿಗೆ ಮತ್ತು ಕಾರ್ಯನಿಷ್ಠೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಅವರಿಗೆ ಸಮಯ ಮತ್ತು ವ್ಯವಸ್ಥೆಯ ಮೌಲ್ಯ ಗೊತ್ತಿರುತ್ತದೆ. ಅದರಿಂದ ಅವರು ಯಾವ ಕೆಲಸವನ್ನಾದರೂ ನಿಖರವಾಗಿ ಮತ್ತು ಸಮಯಕ್ಕೆ ಪೂರ್ಣಗೊಳಿಸುತ್ತಾರೆ. ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರವು ವೃಷಭ ರಾಶಿಯ ಅಡಿಯಲ್ಲಿ ಬರುವ ಅತ್ಯಂತ ಆಕರ್ಷಕ, ಸೌಂದರ್ಯಪೂರ್ಣ ಮತ್ತು ಮನೋಹರ ನಕ್ಷತ್ರಗಳಲ್ಲಿ ಒಂದು. ಇದು ಚಂದ್ರನಿಗೆ ಅತ್ಯಂತ ಪ್ರಿಯವಾದ ನಕ್ಷತ್ರವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಚಂದ್ರನು ಶಾಂತತೆ, ಮೃದುತೆ ಮತ್ತು ಆಕರ್ಷಣೆಯ ಸಂಕೇತವಾದಂತೆ, ರೋಹಿಣಿ ನಕ್ಷತ್ರದ ವ್ಯಕ್ತಿಗಳಲ್ಲಿಯೂ ಆ ಗುಣಗಳು ಪ್ರಕೃತಿಯೇ ತುಂಬಿ ಕೊಟ್ಟಿರುವಂತೆ ಕಾಣಿಸುತ್ತವೆ. ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಮೃದು ಹೃದಯಿಗಳು, ಕಲಾತ್ಮಕರು ಮತ್ತು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುಂದರವಾಗಿ ರೂಪಿಸುವ ಗುಣವನ್ನು ಹೊಂದಿರುತ್ತಾರೆ. ಅವರಲ್ಲಿ ಆಕರ್ಷಕ ವ್ಯಕ್ತಿತ್ವವಿದ್ದು ಅವರು ಎಲ್ಲೆಡೆ ತಮ್ಮ ಸೌಂದರ್ಯ, ಶೈಲಿ ಮತ್ತು ನವೀನ ಆಲೋಚನೆಯಿಂದ ಗಮನ ಸೆಳೆಯುತ್ತಾರೆ. ಅವರ ಮಾತಿನ ಮೃದುತೆ, ನಡವಳಿಕೆಯ ವಿನಯಶೀಲತೆ ಮತ್ತು ದೇಹ ಭಾಷೆಯ ಸೌಂದರ್ಯವು ಇತರರನ್ನು ಅವರತ್ತ ಸೆಳೆಯುತ್ತದೆ. ಈ ನಕ್ಷತ್ರದ ಜನರಿಗೆ ಐಷಾರಾಮಿ ಜೀವನದ ಬಯಕೆ ಸ್ವಾಭಾವಿಕ. ಅವರು ಸುಂದರ ವಸ್ತ್ರಗಳು, ಸುಗಂಧದ ವಾತಾವರಣ ಮತ್ತು ಸೌಕರ್ಯಯುತ ಜೀವನವನ್ನು ಮೆಚ್ಚುತ್ತಾರೆ.
ಅವರ ಜೀವನದಲ್ಲಿ ಸೌಂದರ್ಯ ಮತ್ತು ಕಲೆ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳುತ್ತವೆ. ಅವರು ಕೇವಲ ಬಾಹ್ಯ ಸೌಂದರ್ಯವನ್ನಷ್ಟೇ ಅಲ್ಲ, ಮನಸ್ಸಿನ ಸೌಂದರ್ಯವನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ರೋಹಿಣಿ ನಕ್ಷತ್ರದವರು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ನಿಖರತೆ ಮತ್ತು ಪೂರ್ಣತೆಯನ್ನು ತೋರಿಸಲು ಪ್ರಯತ್ನಿಸುತ್ತಾರೆ. ಅವರಲ್ಲಿ ಯಶಸ್ಸಿನ ಬಯಕೆ ಹೆಚ್ಚು, ಏನು ಮಾಡಿದರೂ ಅತ್ಯುತ್ತಮವಾಗಿ ಮಾಡಬೇಕೆಂಬ ಆಂತರಿಕ ಪ್ರೇರಣೆ ಅವರನ್ನು ಮುಂದೆ ನೂಕುತ್ತದೆ. ತಮ್ಮ ಪರಿಶ್ರಮ ಮತ್ತು ನಿಷ್ಠೆಯಿಂದ ಅವರು ವೃತ್ತಿಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ತಲುಪುತ್ತಾರೆ. ಫ್ಯಾಷನ್, ಸಿನಿಮಾ, ಕಲೆ, ಸಂಗೀತ ಮತ್ತು ವಿನ್ಯಾಸ ಕ್ಷೇತ್ರಗಳು ಇವರಿಗೆ ಅತ್ಯಂತ ಸೂಕ್ತವಾದವು. ಅವರಲ್ಲಿರುವ ಕಲಾತ್ಮಕ ದೃಷ್ಟಿ ಮತ್ತು ನೈಜ ಕೌಶಲ್ಯದಿಂದ ಅವರು ಇಂತಹ ಸೃಜನಾತ್ಮಕ ವಲಯಗಳಲ್ಲಿ ತಮ್ಮದೇ ಗುರುತನ್ನು ಮೂಡಿಸುತ್ತಾರೆ. ಹಲವರು ತಮ್ಮ ಶೈಲಿ, ಸೌಂದರ್ಯ ಮತ್ತು ವೈಯಕ್ತಿಕ ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಮಾದರಿಯಾಗುತ್ತಾರೆ. ಭಾವನಾತ್ಮಕವಾಗಿ ಅವರು ಸಂವೇದನಾಶೀಲರಾಗಿದ್ದು, ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಆಳವಾದ ನಿಷ್ಠೆಯನ್ನು ತೋರಿಸುತ್ತಾರೆ. ಆದರೆ ಕೆಲವೊಮ್ಮೆ ಭಾವನಾತ್ಮಕ ಅತಿಯಾದ ತೀವ್ರತೆ ಅವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇರುತ್ತದೆ. ಆದರೂ ಅವರ ಹೃದಯದಲ್ಲಿ ಶಾಂತತೆ ಮತ್ತು ಮಮತೆ ಸದಾ ವಾಸವಾಗಿರುತ್ತದೆ. ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರವು ವೃಷಭ ಮತ್ತು ಮಿಥುನ ರಾಶಿಗಳೊಂದಿಗೆ ಸಂಬಂಧ ಹೊಂದಿರುವ ಅತ್ಯಂತ ಬುದ್ಧಿವಂತ ಮತ್ತು ಸಂಶೋಧನಾ ಮನೋಭಾವವನ್ನು ಪ್ರತಿನಿಧಿಸುವ ನಕ್ಷತ್ರವಾಗಿದೆ. ಈ ನಕ್ಷತ್ರದ ಚಿಹ್ನೆಯೇ ಮೃಗದ ತಲೆ, ಅಂದರೆ ಹುಡುಕುವ, ಅನ್ವೇಷಿಸುವ ಮತ್ತು ಹೊಸತನವನ್ನು ಕಂಡುಹಿಡಿಯುವ ತತ್ವ. ಅದಕ್ಕಾಗಿ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ಯಾವ ವಿಷಯವನ್ನಾದರೂ ಆಳವಾಗಿ ತಿಳಿಯಲು, ಅದರ ಮೂಲವನ್ನು ಅರಿಯಲು ಮತ್ತು ನೂತನ ಪರಿಹಾರಗಳನ್ನು ಕಂಡುಹಿಡಿಯಲು ಯಾವಾಗಲೂ ಆಸಕ್ತರಾಗಿರುತ್ತಾರೆ. ಈ ನಕ್ಷತ್ರದ ವ್ಯಕ್ತಿಗಳು ಸ್ವಭಾವತಃ ಕುತೂಹಲಪರರು. ಅವರಿಗೆ ಯಾವುದನ್ನಾದರೂ ಕೇಳಿದಾಗ ಅಥವಾ ಕಂಡಾಗ ಇದು ಹೇಗೆ ಸಂಭವಿಸುತ್ತದೆ ಎಂಬ ಪ್ರಶ್ನೆ ತಕ್ಷಣವೇ ಮನಸ್ಸಿನಲ್ಲಿ ಮೂಡುತ್ತದೆ. ಅವರ ಬುದ್ಧಿಶಕ್ತಿ ಮತ್ತು ತೀಕ್ಷ್ಣವಾದ ವಿಶ್ಲೇಷಣಾ ಶಕ್ತಿಯಿಂದ ಅವರು ವೈಜ್ಞಾನಿಕ ಚಿಂತನೆಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಸಂಶೋಧನೆ, ತಂತ್ರಜ್ಞಾನ, ಡಿಜಿಟಲ್ ಅಭಿವೃದ್ಧಿ, ಮಾಹಿತಿ ತಂತ್ರಜ್ಞಾನ ಮತ್ತು ನವೀನ ಆವಿಷ್ಕಾರಗಳ ಕ್ಷೇತ್ರಗಳಲ್ಲಿ ಅವರು ವಿಶಿಷ್ಟ ಸಾಧನೆ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ. ಮೃಗಶಿರ ನಕ್ಷತ್ರದ ಜನರು ಸಹಜವಾಗಿ ತಂತ್ರಜ್ಞರು. ಅವರು ಯಾಂತ್ರಿಕ ಅಥವಾ ಡಿಜಿಟಲ್ ವಿಷಯಗಳಲ್ಲಿ ನೈಜ ಆಸಕ್ತಿ ತೋರಿಸುತ್ತಾರೆ. ಕಂಪ್ಯೂಟರ್, ಕೋಡಿಂಗ್, ಡೇಟಾ ವಿಶ್ಲೇಷಣೆ, ಬಾಹ್ಯಾಕಾಶ ವಿಜ್ಞಾನ ಅಥವಾ ಹೊಸ ತಂತ್ರಜ್ಞಾನಗಳಂತಹ ವಿಷಯಗಳಲ್ಲಿ ಅವರು ತೊಡಗಿಸಿಕೊಂಡಾಗ ಅವರ ಚಿಂತನೆ ಅತ್ಯಂತ ಕೇಂದ್ರೀಕೃತವಾಗಿರುತ್ತದೆ. ಅವರ ಸೃಜನಶೀಲತೆ ಮತ್ತು ತಾರ್ಕಿಕ ಚಿಂತನೆಗಳ ಸಮನ್ವಯದಿಂದ ಅವರು ಹೊಸ ಆಲೋಚನೆಗಳನ್ನು ರೂಪಿಸಿ ಅದನ್ನು ಪ್ರಯೋಗಾತ್ಮಕವಾಗಿ ಯಶಸ್ವಿಗೊಳಿಸಲು ಸಾಧ್ಯವಾಗುತ್ತದೆ. ಇವರಲ್ಲಿ ಶ್ರಮ ಮತ್ತು ಸಹನಶೀಲತೆಯ ಗುಣ ಅತ್ಯಂತ ಬಲವಾಗಿರುತ್ತದೆ. ಮೃಗಶಿರ ನಕ್ಷತ್ರದವರು ಯಾವುದೇ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮವನ್ನು ತೋರಿಸುತ್ತಾರೆ. ಅವರು ಸಣ್ಣ ವಯಸ್ಸಿನಲ್ಲಿಯೇ ತಮ್ಮ ಶ್ರಮದ ಫಲವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ಉತ್ತಮ ಶಿಕ್ಷಣ, ಉತ್ತಮ ಉದ್ಯೋಗ ಮತ್ತು ಸ್ಮಾರ್ಟ್ ಜೀವನ ಶೈಲಿ ಅವರ ಪ್ರಯತ್ನದ ಫಲವಾಗುತ್ತದೆ. ಮೃಗಶಿರ ನಕ್ಷತ್ರದವರು ಮಾತನಾಡುವಾಗ ಲಾಜಿಕ್ ಮತ್ತು ವಿವೇಕಕ್ಕೆ ಆದ್ಯತೆ ನೀಡುತ್ತಾರೆ. ಅವರು ತೀರಾ ಪ್ರಾಮಾಣಿಕರು ಮತ್ತು ನಿಷ್ಠಾವಂತರಾಗಿದ್ದು, ಯಾವುದೇ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳದೆ ನಿರ್ಧಾರ ಕೈಗೊಳ್ಳುವುದಿಲ್ಲ. ಅವರ ಬೌದ್ಧಿಕತೆ ಅವರಿಗೆ ನಾಯಕತ್ವದ ಪಾತ್ರಗಳಲ್ಲಿ ಅಥವಾ ತಂತ್ರಜ್ಞಾನ ನಿರ್ವಹಣಾ ಹುದ್ದೆಗಳಲ್ಲಿ ಉನ್ನತ ಸ್ಥಾನ ನೀಡುತ್ತದೆ. ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರವು ಕಟಕ ರಾಶಿಯ ಅಡಿಯಲ್ಲಿ ಬರುವ ಅತ್ಯಂತ ಗಾಢ, ಸಂವೇದನಾಶೀಲ ಮತ್ತು ಬುದ್ಧಿವಂತ ನಕ್ಷತ್ರಗಳಲ್ಲಿ ಒಂದು. ಈ ನಕ್ಷತ್ರದ ಪ್ರಭಾವದಿಂದ ಜನಿಸಿದವರು ಆಳವಾದ ಚಿಂತನೆ, ತೀವ್ರವಾದ ಭಾವನೆ ಮತ್ತು ಬಲವಾದ ಮನೋಶಕ್ತಿ ಹೊಂದಿರುತ್ತಾರೆ. ಆಶ್ಲೇಷ ಎಂಬ ಪದದ ಅರ್ಥವೇ ಆಲಿಂಗಿಸುವುದು ಅಥವಾ ಒಟ್ಟುಗೂಡಿಸುವುದು.
ಅಂದರೆ ಈ ನಕ್ಷತ್ರದ ಜನರು ತಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಆಳವಾದ ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಅವರನ್ನು ತಮ್ಮ ವಿಶ್ವಾಸದ ವಲಯದಲ್ಲಿ ಇರಿಸಿಕೊಳ್ಳಲು ಇಷ್ಟಪಡುವವರು. ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಶ್ರಮಶೀಲರು ಮತ್ತು ಗುರಿಮುಖಿಗಳಾಗಿರುತ್ತಾರೆ. ಅವರು ಯಾವ ಕೆಲಸವನ್ನಾದರೂ ಕೈಗೆತ್ತಿಕೊಂಡರೆ ಅದನ್ನು ಸಂಪೂರ್ಣ ಶ್ರದ್ಧೆಯಿಂದ ಮತ್ತು ನಿಖರತೆಯಿಂದ ಪೂರ್ಣಗೊಳಿಸುತ್ತಾರೆ. ಅವರ ಕಠಿಣ ಪರಿಶ್ರಮ ಮತ್ತು ಧೈರ್ಯದಿಂದ ಅವರು ಜೀವನದಲ್ಲಿ ಏರಿಳಿತಗಳನ್ನು ಸಮರ್ಥವಾಗಿ ಎದುರಿಸಲು ಶಕ್ತರಾಗಿರುತ್ತಾರೆ. ಅವರಲ್ಲಿ ಸ್ವತಂತ್ರ ಚಿಂತನೆ ಮತ್ತು ನಿರ್ಧಾರಾತ್ಮಕತೆ ಇರುತ್ತದೆ. ಇದು ಅವರನ್ನು ಅನೇಕ ಸಂದರ್ಭಗಳಲ್ಲಿ ಇತರರಿಗಿಂತ ವಿಭಿನ್ನ ಮತ್ತು ಮುಂಚೂಣಿಯಲ್ಲಿರಿಸುತ್ತದೆ. ಬುದ್ಧಿವಂತಿಕೆಯಿಂದ ವರ್ತಿಸುವುದು ಇವರ ಸಹಜ ಗುಣ. ಅವರು ಯಾವುದೇ ಪರಿಸ್ಥಿತಿಯನ್ನು ತಕ್ಷಣ ವಿಶ್ಲೇಷಿಸಿ ಅದರ ಅನುಕೂಲವಾದ ಪರಿಹಾರವನ್ನು ಹುಡುಕುವ ಸಾಮರ್ಥ್ಯ ಹೊಂದಿರುತ್ತಾರೆ. ಈ ವೈಶಿಷ್ಟ್ಯವು ಅವರಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಅವರು ಜನರ ಮನಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ಪರಿಣತರು. ಅದಕ್ಕಾಗಿ ಆಶ್ಲೇಷ ನಕ್ಷತ್ರದವರು ವ್ಯವಹಾರ, ರಾಜತಾಂತ್ರಿಕತೆ ಮತ್ತು ನಿರ್ವಹಣಾ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗುವ ಸಾಧ್ಯತೆ ಇರುತ್ತದೆ. ಅವರ ಸಂವಹನ ಕೌಶಲ್ಯ ಅತ್ಯಂತ ಬಲವಾಗಿದೆ. ಅವರು ಮಾತನಾಡುವ ಶೈಲಿಯಲ್ಲೂ ಒಂದು ಪ್ರಭಾವವಿರುತ್ತದೆ. ಮೃದು ಶಬ್ದಗಳಲ್ಲಿ ತಾರ್ಕಿಕ ಚಿಂತನೆ, ವಿವೇಕ ಮತ್ತು ನಂಬಿಕೆ ತುಂಬಿರುತ್ತದೆ. ಈ ಗುಣಗಳಿಂದ ಅವರು ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಪಬ್ಲಿಕ್ ರಿಲೇಷನ್ಸ್, ವಾಣಿಜ್ಯ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಗುರುತನ್ನು ಮೂಡಿಸಬಹುದು. ಅವರು ಜನರೊಂದಿಗೆ ಮಾತನಾಡಿ ಅವರ ಮನಸ್ಸನ್ನು ಗೆಲ್ಲುವ ಸಾಮರ್ಥ್ಯ ಹೊಂದಿರುವುದರಿಂದ ವ್ಯವಹಾರ ಅಥವಾ ವಾಣಿಜ್ಯ ಕ್ಷೇತ್ರಗಳಲ್ಲಿ ಮುಂಚೂಣಿಗೆ ಬರುವ ಸಾಧ್ಯತೆ ಹೆಚ್ಚು. ಆಶ್ಲೇಷ ನಕ್ಷತ್ರದವರು ಬಹುಪಾಲು ಸ್ವತಂತ್ರೋದ್ಯೋಗ ಅಥವಾ ಸ್ವಂತ ವ್ಯವಹಾರವನ್ನು ಆರಿಸಲು ಇಷ್ಟಪಡುವರು. ಅವರಿಗೆ ತಮ್ಮದೇ ಆದ ವಿಧಾನದಲ್ಲಿ ಕೆಲಸ ಮಾಡುವ ಸ್ವಾತಂತ್ರ್ಯ ಬೇಕೆಂಬ ಆಸೆ ಇರುತ್ತದೆ. ಸೃಜನಾತ್ಮಕ ಆಲೋಚನೆ ಮತ್ತು ಬುದ್ಧಿವಂತ ತಂತ್ರಗಳಿಂದ ಅವರು ಹೊಸ ಯೋಜನೆಗಳನ್ನು ರೂಪಿಸಿ ಅದನ್ನು ಯಶಸ್ವಿಯಾಗಿ ನಡೆಸಲು ಶಕ್ತರಾಗಿರುತ್ತಾರೆ. ಹಣಕಾಸು ನಿರ್ವಹಣೆಯಲ್ಲಿಯೂ ಅವರು ಎಚ್ಚರಿಕೆಯಿಂದ ವರ್ತಿಸುತ್ತಾರೆ. ಇದರಿಂದ ಅವರ ಜೀವನದಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ಆದರೆ ಕೆಲವೊಮ್ಮೆ ಅವರ ಚಿಂತನೆಗಳು ಅತಿಯಾದ ಆಳಕ್ಕೆ ಹೋಗಬಹುದು. ಭಾವನಾತ್ಮಕ ಅಲೆಗಳು ಹೆಚ್ಚು ಆಗಬಹುದು. ಇಂತಹ ಸಂದರ್ಭಗಳಲ್ಲಿ ಶಾಂತತೆಯನ್ನು ಕಾಪಾಡಿಕೊಳ್ಳುವುದು ಅವರಿಗೆ ಬಹಳ ಮುಖ್ಯ. ತಮ್ಮ ಆಂತರಿಕ ಶಾಂತಿಯನ್ನು ಕಾಪಾಡಿಕೊಂಡರೆ ಅವರು ಯಾವುದೇ ಸವಾಲನ್ನು ಯಶಸ್ವಿಯಾಗಿ ಎದುರಿಸಬಲ್ಲರು. ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರವು ಕನ್ಯಾ ರಾಶಿಯ ಅಡಿಯಲ್ಲಿ ಬರುವ ಅತ್ಯಂತ ಚಾತುರ್ಯಶೀಲ, ಬುದ್ಧಿವಂತ ಮತ್ತು ನೈಜ ನಾಯಕತ್ವದ ಶಕ್ತಿಯುಳ್ಳ ನಕ್ಷತ್ರವಾಗಿದೆ. ಹಸ್ತ ಎಂಬ ಪದದ ಅರ್ಥವೇ ಕೈ, ಅಂದರೆ ಕೌಶಲ್ಯ, ಕಾರ್ಯಪಟುತನ ಮತ್ತು ನಿಖರತೆ. ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಕೈಯಲ್ಲಿ ಮತ್ತು ಬುದ್ಧಿಯಲ್ಲಿ ಅಪಾರ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಅವರು ಯಾವ ಕೆಲಸವನ್ನಾದರೂ ಶ್ರದ್ಧೆಯಿಂದ, ನಿಖರವಾಗಿ ಮತ್ತು ಸಂಪೂರ್ಣತೆಯಿಂದ ನಿರ್ವಹಿಸಲು ಶಕ್ತರಾಗಿರುತ್ತಾರೆ. ಹಸ್ತ ನಕ್ಷತ್ರದ ಜನರು ಸ್ವಾಭಾವಿಕವಾಗಿ ನಾಯಕತ್ವದ ಗುಣಗಳನ್ನು ಹೊಂದಿರುತ್ತಾರೆ. ಅವರು ಯಾವುದೇ ತಂಡದೊಳಗೆ ಇದ್ದರೂ ಸಹಜವಾಗಿ ಮುನ್ನಡೆಯ ಸ್ಥಾನವನ್ನು ಪಡೆಯುತ್ತಾರೆ. ಅವರ ಆತ್ಮವಿಶ್ವಾಸ, ನಿರ್ಧಾರಾತ್ಮಕತೆ ಮತ್ತು ಸ್ಪಷ್ಟ ಚಿಂತನೆ ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಜನರನ್ನು ಪ್ರೇರೇಪಿಸುವ ಸಾಮರ್ಥ್ಯ ಇವರಲ್ಲಿ ಪ್ರಕೃತಿಯೇ ನೀಡಿದ ವರ. ಅವರು ಯಾವಾಗಲೂ ತಮ್ಮ ಸುತ್ತಲಿನ ಜನರನ್ನು ಒಗ್ಗೂಡಿಸಿ ಒಟ್ಟಾಗಿ ಗುರಿ ಸಾಧಿಸಲು ಪ್ರೇರೇಪಿಸುತ್ತಾರೆ. ಇವರು ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವ ಗುಣವನ್ನು ಸಹ ಹೊಂದಿರುತ್ತಾರೆ. ಅವರಿಗೆ ಖ್ಯಾತಿ, ಗೌರವ ಮತ್ತು ಸಾಮಾಜಿಕ ಸ್ಥಾನ ಬಹಳ ಮುಖ್ಯ. ಅವರು ಕೇವಲ ಯಶಸ್ಸನ್ನು ಪಡೆಯಲು ಮಾತ್ರ ಪ್ರಯತ್ನಿಸುವುದಿಲ್ಲ, ಅದನ್ನು ಜನರು ಗುರುತಿಸಬೇಕು, ಗೌರವಿಸಬೇಕು ಎಂಬ ಆಂತರಿಕ ಬಯಕೆಯೂ ಇರುತ್ತದೆ. ಈ ಅಂಶವೇ ಅವರಿಗೆ ಸತತ ಪ್ರೇರಣೆ ನೀಡುತ್ತದೆ. ಅವರು ಯಾವ ಕ್ಷೇತ್ರದಲ್ಲಿದ್ದರೂ ನಾನು ಅತ್ಯುತ್ತಮವಾಗಿ ಮಾಡಬೇಕು ಎಂಬ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಾರೆ. ಹಸ್ತ ನಕ್ಷತ್ರದಲ್ಲಿ ಜನಿಸಿದವರು ಚಿಕ್ಕ ವಯಸ್ಸಿನಿಂದಲೇ ಉನ್ನತ ಗುರಿಗಳನ್ನು ಹೊಂದಿರುತ್ತಾರೆ.
ಬಾಲ್ಯದಲ್ಲೇ ಅವರು ತಮ್ಮ ಬದುಕಿನ ಮಾರ್ಗವನ್ನು ಸ್ಪಷ್ಟವಾಗಿ ನೋಡಬಲ್ಲರು. ಅವರಲ್ಲಿ ಚುರುಕುತನ, ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳ ಸಮನ್ವಯ ಇರುವುದು ಅವರ ಬೆಳವಣಿಗೆಗೆ ದಾರಿಯಿಡುತ್ತದೆ. ಅವರು ಹೊಸ ವಿಷಯಗಳನ್ನು ಕಲಿಯಲು ಸದಾ ಆಸಕ್ತರಾಗಿರುತ್ತಾರೆ ಮತ್ತು ಅಲ್ಪ ಸಮಯದಲ್ಲೇ ಉತ್ತಮ ನೈಪುಣ್ಯವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ರಾಜಕೀಯ, ಆಡಳಿತ, ಸಾರ್ವಜನಿಕ ಸಂಪರ್ಕ, ಸಂವಹನ ಮತ್ತು ನಿರ್ವಹಣಾ ಕ್ಷೇತ್ರಗಳು ಇವರಿಗೆ ಅತ್ಯಂತ ಸೂಕ್ತ. ಜನರೊಂದಿಗೆ ಮಾತನಾಡುವುದು, ಅವರ ಮನಸ್ಸು ಗೆಲ್ಲುವುದು ಮತ್ತು ಸಮರ್ಥವಾಗಿ ಅಭಿಪ್ರಾಯ ಮಂಡಿಸುವುದು ಇವರಿಗೆ ಸಹಜ ಪ್ರತಿಭೆ. ಅದಕ್ಕಾಗಿ ಅವರು ರಾಜಕೀಯ ನಾಯಕತ್ವ, ಮೀಡಿಯಾ ಅಥವಾ ಸಾಮಾಜಿಕ ಸೇವೆಯಂತಹ ಕ್ಷೇತ್ರಗಳಲ್ಲಿ ಶ್ರೇಷ್ಠ ಸ್ಥಾನಗಳನ್ನು ಪಡೆಯಲು ಸಾಧ್ಯತೆ ಹೆಚ್ಚು. ಅವರ ಭಾಷಣ ಶೈಲಿ ಮತ್ತು ಪ್ರಸ್ತುತಿಯ ಶಕ್ತಿಯಿಂದ ಅವರು ಜನರನ್ನು ಸುಲಭವಾಗಿ ಪ್ರೇರೇಪಿಸಬಲ್ಲರು. ಹಸ್ತ ನಕ್ಷತ್ರದವರು ಹಣಕಾಸಿನ ವಿಷಯದಲ್ಲಿಯೂ ಜಾಣರಾಗಿರುತ್ತಾರೆ. ಅವರು ಹಣವನ್ನು ಗಳಿಸುವಷ್ಟೇ ಅಲ್ಲ, ಅದನ್ನು ಯೋಜಿತವಾಗಿ ಬಳಕೆ ಮಾಡುವ ಕೌಶಲ್ಯವನ್ನು ಹೊಂದಿರುತ್ತಾರೆ. ವ್ಯಾಪಾರ ಅಥವಾ ಸ್ವತಂತ್ರ ವೃತ್ತಿಜೀವನದಲ್ಲಿ ಅವರ ಬುದ್ಧಿವಂತ ನಿರ್ಧಾರಗಳು ಅವರಿಗೆ ಉತ್ತಮ ಆರ್ಥಿಕ ಸ್ಥಿರತೆ ತರುತ್ತವೆ. ಅವರ ಕೌಶಲ್ಯದಿಂದಲೇ ಅವರು ಆರ್ಥಿಕವಾಗಿ ಬಲಿಷ್ಠರಾಗುತ್ತಾರೆ ಮತ್ತು ಸಮಾಜದಲ್ಲಿ ಗೌರವಪಾತ್ರರಾಗುತ್ತಾರೆ. ಭಾವನಾತ್ಮಕವಾಗಿ ಅವರು ಗಂಭೀರರು ಮತ್ತು ಒಳನೋಟದವರು. ಕೆಲವೊಮ್ಮೆ ಅತಿಯಾದ ಹೆಮ್ಮೆ ಅಥವಾ ನಿರೀಕ್ಷೆಗಳಿಂದ ಅವರಿಗೆ ಒತ್ತಡ ಉಂಟಾಗಬಹುದು, ಆದರೆ ಅವರ ಆತ್ಮವಿಶ್ವಾಸ ಮತ್ತು ದೃಢ ಮನೋಭಾವದಿಂದ ಅವರು ಯಾವುದೇ ಸವಾಲನ್ನು ಗೆಲ್ಲುತ್ತಾರೆ. ಪೂರ್ವಭಾದ್ರ ನಕ್ಷತ್ರ. ಪೂರ್ವಭಾದ್ರ ನಕ್ಷತ್ರವು ಕುಂಭ ರಾಶಿಯ ಅಡಿಯಲ್ಲಿ ಬರುವ ಆಳವಾದ ಚಿಂತನೆ ಮತ್ತು ಬಲವಾದ ಮನೋಶಕ್ತಿಯ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ನಿಜವಾಗಿಯೂ ಖತರ್ನಾಕ್ ವ್ಯಕ್ತಿತ್ವದವರು. ಅಂದರೆ ಅವರು ಶಾಂತವಾಗಿ, ಬುದ್ಧಿವಂತಿಕೆಯಿಂದ ನಡೆದುಕೊಂಡರೂ ಅವರ ಒಳಗೆ ಒಂದು ಅಪಾರ ಶಕ್ತಿ ಮತ್ತು ಧೈರ್ಯ ತುಂಬಿರುತ್ತದೆ. ಇವರು ಹೊರಗೆ ಮೃದು ಮತ್ತು ನಿಶ್ಚಲವಾಗಿ ಕಾಣಬಹುದು, ಆದರೆ ಸಮಯ ಬಂದಾಗ ಅವರ ಒಳಗಿನ ಶಕ್ತಿಯ ಜ್ವಾಲೆ ಪ್ರಬಲವಾಗಿ ಪ್ರಜ್ವಲಿಸುತ್ತದೆ. ಈ ನಕ್ಷತ್ರದ ಜನರು ಯಾವಾಗಲೂ ಕಾದಿದ್ದು ಸರಿಯಾದ ಸಮಯದಲ್ಲಿ ಸಾಧನೆ ಮಾಡುವವರು. ಅವರು ಆತುರಪಡದೆ ತಮ್ಮ ಸಮಯವನ್ನು ಕಾಯುತ್ತಾರೆ, ಆದರೆ ಒಂದು ಬಾರಿ ಸಮಯ ಬಂದರೆ ಅವರು ಮುಂಚೆ ಯಾರೂ ಹೋಗದ ಮಟ್ಟಿಗೆ ಬೆಳೆಯುತ್ತಾರೆ. ಇವರ ಯಶಸ್ಸು ಏಕಾಏಕಿ ಅಲ್ಲ, ಅದು ಅವರ ತಂತ್ರಜ್ಞತೆ, ಸಹನಶೀಲತೆ ಮತ್ತು ದೂರದೃಷ್ಟಿಯ ಫಲ. ಪೂರ್ವಭಾದ್ರ ನಕ್ಷತ್ರದವರು ತಮ್ಮ ಗುರಿಯನ್ನು ಬಹಿರಂಗವಾಗಿ ಹೇಳುವುದಿಲ್ಲ, ಆದರೆ ಒಳಗೊಳಗೆ ಅದನ್ನು ಸಾಧಿಸಲು ನಿರಂತರವಾಗಿ ಯೋಜನೆ ರೂಪಿಸುತ್ತಿರುತ್ತಾರೆ. ಅವರ ಜೀವನದ ತತ್ವವೇ ಸಮಯ ಬಂದಾಗ ಮಾತು ಮಾಡದೆ ಕಾರ್ಯದ ಮೂಲಕ ಲೋಕಕ್ಕೆ ತೋರಿಸಬೇಕು. ಇವರಲ್ಲಿ ನಾಯಕತ್ವದ ಗುಣ, ತಂತ್ರಾತ್ಮಕ ಚಿಂತನೆ ಮತ್ತು ದೃಢ ಇಚ್ಛಾಶಕ್ತಿ ಬಹಳ ಬಲವಾಗಿರುತ್ತದೆ. ಅವರು ರಾಜಕೀಯ, ಆಡಳಿತ, ಸಾರ್ವಜನಿಕ ಸಂಪರ್ಕ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ತಮ್ಮ ಬುದ್ಧಿವಂತ ನಿರ್ಧಾರಗಳಿಂದ ಅಚ್ಚರಿ ಮೂಡಿಸುತ್ತಾರೆ. ಇವರ ಮಾತುಗಳಲ್ಲಿ ಮತ್ತು ನಡವಳಿಕೆಯಲ್ಲಿ ಒಂದು ವಿಶಿಷ್ಟ ಪ್ರಭಾವ ಇರುತ್ತದೆ, ಅದನ್ನು ನಿರ್ಲಕ್ಷ್ಯ ಮಾಡುವುದು ಕಷ್ಟ. ಅವರ ಯಶಸ್ಸು ನಿಧಾನವಾಗಿ ಬೆಳೆಯುವ ಗಿಡದಂತಿದೆ, ಒಂದು ದಿನ ಅದು ಬಲಿಷ್ಠ ಮರದಂತೆ ನಿಲ್ಲುತ್ತದೆ. ಅವರು ತಮ್ಮ ಕಾಲಕ್ಕೆ ಕಾಯುತ್ತಾರೆ, ಆದರೆ ಆ ಸಮಯ ಬಂದಾಗ ಇತರರನ್ನು ಹಿಂದಿಕ್ಕಿ ಶ್ರೇಷ್ಠತೆಯ ಶಿಖರ ತಲುಪುತ್ತಾರೆ. ಪೂರ್ವಭಾದ್ರ ನಕ್ಷತ್ರವು ಕುಂಭ ರಾಶಿಯ ಅಡಿಯಲ್ಲಿ ಬರುವ ಅತ್ಯಂತ ಆಳವಾದ ಚಿಂತನೆ, ಆದರ್ಶಪರತೆ ಮತ್ತು ನಾಯಕತ್ವದ ಶಕ್ತಿಯುಳ್ಳ ನಕ್ಷತ್ರಗಳಲ್ಲಿ ಒಂದು. ಈ ನಕ್ಷತ್ರದ ಪ್ರಭಾವದಿಂದ ಜನಿಸಿದವರು ಕೇವಲ ಬುದ್ಧಿವಂತರು ಮತ್ತು ಶ್ರಮಶೀಲರು ಮಾತ್ರವಲ್ಲ, ಸಮಾಜದ ಮೇಲೆ ತಮ್ಮದೇ ಆದ ಪ್ರಭಾವವನ್ನು ಬೀರುವ ಆಂತರಿಕ ಬಯಕೆಯನ್ನು ಸಹ ಹೊಂದಿರುತ್ತಾರೆ. ಅವರು ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಬೇಕೆಂಬ ಗಾಢ ಆಸೆ ಮತ್ತು ದೃಢ ನಿರ್ಧಾರವನ್ನು ಬಾಲ್ಯದಿಂದಲೇ ಹೊಂದಿರುತ್ತಾರೆ. ಪೂರ್ವಭಾದ್ರ ನಕ್ಷತ್ರದ ವ್ಯಕ್ತಿಗಳು ಸ್ವಾಭಾವಿಕವಾಗಿ ನಾಯಕತ್ವದ ಗುಣಗಳಿಂದ ಕೂಡಿರುತ್ತಾರೆ. ಅವರು ಯಾವ ಕ್ಷೇತ್ರದಲ್ಲಿದ್ದರೂ ಜನರ ಗಮನವನ್ನು ಸೆಳೆಯುವ, ಅವರನ್ನು ಪ್ರೇರೇಪಿಸುವ ಮತ್ತು ತಮ್ಮ ದೃಷ್ಟಿಕೋನದತ್ತ ಒಗ್ಗೂಡಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ.
ಇವರು ಮಾತನಾಡುವಾಗ ಆತ್ಮವಿಶ್ವಾಸದಿಂದ ತುಂಬಿರುತ್ತಾರೆ ಮತ್ತು ಅವರ ಮಾತುಗಳಲ್ಲಿ ನೈಜವಾದ ಪ್ರಭಾವ ಇರುತ್ತದೆ. ಈ ಕಾರಣದಿಂದ ಅವರು ಯಾವುದೇ ಗುಂಪಿನಲ್ಲಿ ಸಹಜವಾಗಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಇವರು ತಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವ ಗುಣವನ್ನು ಹೊಂದಿರುತ್ತಾರೆ, ಆದರೆ ಅದು ಅಹಂಕಾರದ ರೀತಿಯಲ್ಲ. ಬದಲಾಗಿ ತಮ್ಮ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಬಂದ ಯಶಸ್ಸಿನ ಗೌರವದ ರೀತಿಯಾಗಿದೆ. ಅವರಿಗೆ ಖ್ಯಾತಿ, ಗೌರವ ಮತ್ತು ಸಮಾಜದಲ್ಲಿ ಪ್ರಭಾವಶೀಲ ಸ್ಥಾನ ಎಂಬುದೇ ಪ್ರಮುಖ ಗುರಿ. ಅವರು ಯಾವ ಕಾರ್ಯವನ್ನಾದರೂ ಪ್ರಾರಂಭಿಸಿದರೆ ಅದನ್ನು ಯಶಸ್ವಿಗೊಳಿಸಲು ತಮ್ಮ ಸಂಪೂರ್ಣ ಶಕ್ತಿ ಮತ್ತು ಸಮಯವನ್ನು ಹೂಡುತ್ತಾರೆ. ಪೂರ್ವಭಾದ್ರ ನಕ್ಷತ್ರದ ಜನರಲ್ಲಿ ಚಿಕ್ಕ ವಯಸ್ಸಿನಿಂದಲೇ ಬೆಳೆಯುವ ಬಲವಾದ ಬಯಕೆ ಇರುತ್ತದೆ. ಅವರು ತಮ್ಮ ಜೀವನದ ಉದ್ದೇಶವನ್ನು ಸ್ಪಷ್ಟವಾಗಿ ಅರಿತುಕೊಂಡು ಅದನ್ನು ಸಾಧಿಸಲು ನಿರಂತರ ಪ್ರಯತ್ನಿಸುತ್ತಾರೆ. ಶಿಕ್ಷಣದಲ್ಲಿಯೇ ಅಥವಾ ವೃತ್ತಿಜೀವನದ ಆರಂಭದಲ್ಲಿಯೇ ಅವರು ಪ್ರಾಮುಖ್ಯತೆಯನ್ನು ಪಡೆಯುತ್ತಾರೆ. ಇವರ ಬೌದ್ಧಿಕತೆ, ತಂತ್ರಾತ್ಮಕ ಚಿಂತನೆ ಮತ್ತು ಚುರುಕುತನ ಅವರಿಗೆ ಬೇಗನೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ರಾಜಕೀಯ, ಆಡಳಿತ, ಸಾರ್ವಜನಿಕ ಸಂಪರ್ಕ ಮತ್ತು ಸಮಾಜ ಸೇವೆ ಸೇರಿದಂತೆ ಜನರೊಂದಿಗೆ ಸಂಪರ್ಕ ಹೊಂದುವ ಕ್ಷೇತ್ರಗಳಲ್ಲಿ ಇವರಿಗೆ ಅಪಾರ ಅವಕಾಶಗಳು ದೊರೆಯುತ್ತವೆ. ಅವರು ಜನರ ಮನಸ್ಸನ್ನು ಗೆಲ್ಲುವ ಶಕ್ತಿ ಹೊಂದಿರುತ್ತಾರೆ. ತಮ್ಮ ನುಡಿಗಳ ಮೂಲಕ ಜನರನ್ನು ಪ್ರೇರೇಪಿಸುವ, ಅವರ ವಿಶ್ವಾಸವನ್ನು ಗಳಿಸುವ ಮತ್ತು ಒಂದು ಸಾಮಾನ್ಯ ಗುರಿಯತ್ತ ಅವರನ್ನು ಒಗ್ಗೂಡಿಸುವುದು ಇವರ ನೈಜ ಪ್ರತಿಭೆ. ಇದರಿಂದಲೇ ಅವರು ರಾಜಕೀಯ ಅಥವಾ ಸಾಮಾಜಿಕ ನಾಯಕತ್ವದ ಸ್ಥಾನಗಳಲ್ಲಿ ಯಶಸ್ಸು ಸಾಧಿಸುವರು. ಹಣಕಾಸಿನ ವಿಷಯದಲ್ಲಿಯೂ ಪೂರ್ವಭಾದ್ರ ನಕ್ಷತ್ರದವರು ಸೂಕ್ಷ್ಮವಾಗಿ ಆಲೋಚಿಸುವವರು. ಅವರು ಹಣವನ್ನು ಗಳಿಸುವಷ್ಟೇ ಅಲ್ಲ, ಅದನ್ನು ಯೋಜಿತವಾಗಿ ಹೂಡಿಕೆ ಮಾಡುವ ಕೌಶಲ್ಯವನ್ನು ಸಹ ಹೊಂದಿರುತ್ತಾರೆ. ವ್ಯವಹಾರದಲ್ಲಿ ಅಥವಾ ಸ್ವತಂತ್ರ ವೃತ್ತಿಜೀವನದಲ್ಲಿ ಅವರು ತಮ್ಮ ಬುದ್ಧಿವಂತ ನಿರ್ಧಾರಗಳಿಂದ ಉತ್ತಮ ಆರ್ಥಿಕ ಸ್ಥಿರತೆ ಸಾಧಿಸುತ್ತಾರೆ. ಅವರ ಕಾರ್ಯದ ನೈಪುಣ್ಯ ಮತ್ತು ದೂರದೃಷ್ಟಿಯಿಂದ ಅವರು ಖ್ಯಾತಿಯ ಜೊತೆಗೆ ಸಂಪತ್ತನ್ನು ಸಂಪಾದಿಸುತ್ತಾರೆ. ಇವರ ವ್ಯಕ್ತಿತ್ವದ ಮತ್ತೊಂದು ಪ್ರಮುಖ ಅಂಶವೆಂದರೆ ಆತ್ಮೀಯತೆ ಮತ್ತು ಆಧ್ಯಾತ್ಮಿಕ ಆಸಕ್ತಿ. ಅವರು ಜೀವನದ ಭೌತಿಕ ಭಾಗದ ಜೊತೆಗೆ ಮಾನಸಿಕ ಶಾಂತಿಯನ್ನು ಹುಡುಕುತ್ತಾರೆ. ಕೆಲವೊಮ್ಮೆ ಇವರು ಜನರ ನೋವುಗಳ ಬಗ್ಗೆ ಸಂವೇದನಾಶೀಲರಾಗಿರುತ್ತಾರೆ ಮತ್ತು ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸುತ್ತಾರೆ. ಆದರೆ ಇವರಲ್ಲಿ ಕೆಲವೊಮ್ಮೆ ಅತಿಯಾದ ಗರ್ವ ಅಥವಾ ತಮ್ಮ ಅಭಿಪ್ರಾಯದ ಮೇಲೆ ಮಾತ್ರ ನಂಬಿಕೆಯುಳ್ಳ ಸ್ವಭಾವ ಕಾಣಿಸಬಹುದು. ಇದರಿಂದ ಅವರ ಸಂಬಂಧಗಳಲ್ಲಿ ಅಲ್ಪ ಅಸಮತೋಲನ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದರೆ ಅವರ ವಿವೇಕ, ಧೈರ್ಯ ಮತ್ತು ನಾಯಕತ್ವದ ಗುಣಗಳಿಂದ ಅವರು ಯಾವ ಅಡೆತಡೆಗಳನ್ನಾದರೂ ಜಯಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.